ಯಾರು ನೀನು? ನಾನು ಯಾರು? ಕಶ್ಯಕ ಬ್ರಹ್ಮನ ಮಗ, ದಿತಿಗರ್ಭ ಗಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಿಯಾತನಿಂದ ವಿಧಿಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅತಿಥಿ ಮಕ್ಕಳ ಅಟ್ಟ ಆಸವನ್ನು ಸುಟ್ಟು ಹಾಕಿದ ಸಾಹಸಿ. ಅತಲ ವಿತಲ ಸುತಲ ತಳಾತಳ ಮಹಾತಳ ಪಾತಾಳಗಳನ್ನು ಪಾದದಲ್ಲಿ ತುಳಿಯಿಟ್ಟ ಪರಾಕ್ರಮಶಾಲಿ. ಅಡಿ ಇಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತರೆ ಬೆಚ್ಚುವುದು ಬಾನು, ಕೈ ಎತ್ತಲು ನಡುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಕೇವಲ ಯಕಶ್ಚಿಕನ ಮಗ. ನನ್ನ ವಂಶವನ್ನೇ ಬೆಳಗಬೇಕಾದ ಇಂದು ನನ್ನ ಆಶಾ ಜ್ಯೋತಿಯಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಛೇ, ಇದೆಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾನೇ ಸರ್ವಶಕ್ತನೆಂದುಕೊಂಡರೆ ಅದ್ಯಾವ ಶಕ್ತಿ ನನಗೆ ಎದುರಾಗಿ ನಿಂತಿದೆ? ಅದ್ಯಾವ ಶಕ್ತಿ ನನಗೆ ಎದುರಿಸುವ ಸಾಹಸ ಮಾಡಿದೆ? ಅದ್ಯಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ? ಎಲ್ಲವೋ ಹರಿ, ಇದಕ್ಕೆಲ್ಲ ಅವನೇ ಕಾರಣ. ನನ್ನ ಕುಲವೈರಿಯೇ ಕಾರಣ. ಏನೂ ತಿಳಿಯದ ನನ್ನ ಕಂದನ ಅಂತರಾಳವನ್ನು ಒಕ್ಕಿ ಮನ ಬಂದಂತೆ ಆಡಿಸುತ್ತಿರುವೆಯ. ನೀನು ಮಹಾಪುರುಷೋತ್ತಮನ ನೀನಾಗಿದ್ದರೆ, ಮಹಾಪೌರುಷವೇ ನಿನಗಿದ್ದರೆ ಬಾ, ಬಂದು ನನ್ನ ಎದುರಿಗೆ ನಿಲ್ಲು. ನಿನ್ನ ಉದರವನ್ನು ಬಗೆದು ಕರುಳುಗಳನ್ನು ತೋರಣಗಳ ಮಾಡದಂತೆ ಹಾಕಿಕೊಳ್ಳದಿದ್ದರೆ ನಾನು ಹಿರಣ್ಯಕಶಿಪನೇ ಅಲ್ಲ, ನಾನು ಹಿರಣ್ಯಕಶಿಪನೇ ಅಲ್ಲ. ಶ್ರೀಹರಿ ಕಮಲಾನಯನ ಕಮಲಾವದನ. ಯಾರಿಲ್ಲಿ ನನ್ನ ಹರಿಯ ವೈರಿಯ ಸ್ಮರಣೆಯನ್ನು ಮಾಡುತ್ತಿರುವುದು? ಎಲ್ಲವೋ ಬಡಜೋಗಿ ನಾರದರೆ ನನ್ನ ಹರಿಯ ಸ್ಮರಣೆಯನ್ನು ಮಾಡುತ್ತಿರುವುದು. ಬಡಜೋಗಿ ನಾರದರು ನನ್ನ ಹಾರ್ಬಟವನ್ನು ಕೇಳಿ ಹದರಿ ಹಲ್ಲಾಡಿ ಬೆದರಿಗೆ ಬೆಂಡಾಗಿ ಹೋದರು. ನೋಡಿದ್ರೆ ಸ್ನೇಹಿತರೆ, ಕಲೆ ಅನ್ನೋದು ಎಲ್ಲಿರುತ್ತೆ ಅಂತ, ಎಲ್ಲಿದ್ರು ಮಜಾ ಮಾಡ್ತಾ ಇರ್ಬೇಕಿಂತ ಅವ್ರನ್ನ ತೋರಿಸ್ತಾ ಇರ್ಬೇಕು. ಡಾಕ್ಟರ್ ರಾಜ್ಕುಮಾರ್ಗೆ ಜೈ. ಥ್ಯಾಂಕ್ ಯು.